ಮೊದಲು ಸಿಎಂ ಡಿಸಿಎಂ ಜೊತೆ ರಾಹುಲ್ ಅವರು ಮಾತುಕತೆ ನಡೆಸಿದ್ದಾರೆ. ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರು ಅಭಯ ನೀಡಿದ್ರ. ಮೊದಲು ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸಿದ್ರು, ಇಬ್ಬರ ಜೊತೆ ಚರ್ಚೆ ಮಾಡಿದ್ರು ರಾಹುಲ್ ಗಾಂಧಿ. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು. ಈ ಗುಸುಗುಸು ಪಿಸು ಮಾತುಗಳು ಏನು ನಡೀತು, ಇಬ್ಬರ ನಡುವೆ ಗಂಭೀರವಾಗಿ ಕೆಲವು ಚರ್ಚೆಗಳೇನು ನಡೀತು, ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಎದುರಾಗ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಅಸಲಿಗೆ ರಾಹುಲ್ ಗಾಂಧಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಈ ರೀತಿಯಾಗಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳೇನು, ಇದರ ಬಗ್ಗೆ ಏನಾದರೂ ಮಾಹಿತಿ ಪಡ್ಕೊಂಡ್ರಾ ಅಥವಾ ಅಭಯ ಹಸ್ತವನ್ನು ಏನಾದರೂ ನೀಡಿದ್ರಾ? ಪ್ರತ್ಯೇಕವಾಗಿ ಮಾತುಕತೆ ನಡೆಸಿ ಮುಂದೆ ಅವಕಾಶ ಕೊಡುವಂತಹ ಭರವಸೆ ಏನಾದರೂ ರಾಹುಲ್ ಗಾಂಧಿಯವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ರಾ? ಯಾಕಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದೆಡೆ ಇಲ್ಲ ನಾನು ಕೂಲಿ ಕೇಳ್ತಾ ಇದ್ದೀನಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಅವರ ಬೆಂಬಲಿಗರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಹ ಮಾತು. ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಮಾತು ಕೊಟ್ಟಿದ್ರು ಆ ರೀತಿ ಸಿಎಂ ಸಿದ್ದರಾಮಯ್ಯ ಅವರು ನಡೆದುಕೊಳ್ಬೇಕು ಅನ್ನೋ ಮಾತುಗಳು. ಹೀಗಾಗಿ ಏನು ಮಾತು ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ನಾಯಕರಾಗಿದ್ದವರು ಕೊಟ್ಟ ಮಾತಿನಂತೆ ನಡಿಬೇಕು ಅನ್ನುವಂತಹ ಮಾತನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಹೀಗಾಗಿ ಚರ್ಚೆ ಮತ್ತಷ್ಟು ತೀವ್ರವಾಗ್ತಾ ಇತ್ತು. ಈಗ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ರಾಹುಲ್ ಗಾಂಧಿ ಅವರು ಬಂದು ಇಳಿತಾರೆ ಮೈಸೂರಿನಲ್ಲಿ ಏರ್ಪೋರ್ಟ್ನಲ್ಲಿ ಬಂದು ಇಳಿತಾ ಇದ್ದಂತೆ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕೂಡ ಕರೆಸ್ಕೊಂಡ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕೂಡ ಕರೆಸ್ಕೊಂಡ್ರು. ಇಬ್ಬರ ಜೊತೆಯಲ್ಲೂ ಕೂಡ ಮಾತುಕತೆ ನಡೆಸಿದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಇಬ್ಬರ ಜೊತೆ ಮಾತುಕತೆ ಆಯಿತು. ಅದಾದ ನಂತರ ಸಿಎಂ ಅವರ ಜೊತೆಯೂ ಕೂಡ ಒಂದು ಕ್ಷಣ ಏಕಾಂತದಲ್ಲಿ ಮಾತನಾಡಿದ್ರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಮೊದಲಿಗೆ ಇಬ್ಬರ ಜೊತೆಯಲ್ಲಿ ಮಾತನಾಡ್ತಾರೆ. ಅದಾದ ನಂತರ ಸ್ವಲ್ಪ ಸಮಯದವರೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಏಕಾಂತದಲ್ಲಿ ಮಾತನಾಡಿದ್ರು. ಅದಾದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಹಾಗಾದರೆ ಇಲ್ಲಿ ನಡೆದಿರುವಂತಹ ಚರ್ಚೆಗಳು ಏನು ಅನ್ನೋ ಪ್ರಶ್ನೆಗಳು ಇಲ್ಲಿ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈ ಒಂದು ಭೇಟಿ ರಾಹುಲ್ ಗಾಂಧಿಯವರು ಕೆಲವು ನಿಮಿಷಗಳವರೆಗೆ ಮಾತ್ರ ಏರ್ಪೋರ್ಟ್ನಲ್ಲಿ ಉಳ್ಕೊಳ್ತಾರೆ, ನಂತರ ಅಲ್ಲಿಂದ ತೆರಳುತ್ತಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಜೊತೆಯೂ ಕೂಡ ಪ್ರತ್ಯೇಕವಾಗಿ ಇಬ್ಬರನ್ನ ಕೂಡಿಸ್ಕೊಂಡು ಮಾತನಾಡ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ? ತಮಿಳುನಾಡಿನ ಕಾರ್ಯಕ್ರಮಕ್ಕಾಗಿ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಆಗ್ತಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಅವರನ್ನ ಬರಮಾಡಿಕೊಂಡಿದ್ರು. ನಂತರ ತಮಿಳುನಾಡಿಗೆ ರಾಹುಲ್ ಗಾಂಧಿ ಅವರು ತೆರಳಿದ್ರು. ಸಂಜೆ ಮತ್ತೆ ಮೈಸೂರಿಗೆ ವಾಪಸ್ ಬಂದ ನಂತರ ರಾಹುಲ್ ಗಾಂಧಿ ಅವರನ್ನ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಭೇಟಿಯನ್ನ ಮಾಡ್ತಾರೆ, ಪ್ರತ್ಯೇಕವಾಗಿ ಅವರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಕುತೂಹಲಗಳಿರುವಂತದ್ದು, ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಏನು ಚರ್ಚೆಯನ್ನ ಮಾಡಿದ್ರು ಅಂತ ಹೇಳಿ. ಯಾಕೆಂದ್ರೆ ಉಳಿದಂತದ್ದು ಕೇವಲ ಕೆಲವೇ ನಿಮಿಷಗಳು ಮಾತ್ರ. ನಿಮಿಷಗಳಲ್ಲಿ 3-4 ನಿಮಿಷಗಳ ಅವಧಿಯಲ್ಲಿ ಯಾವ ವಿಚಾರವನ್ನ ರಾಹುಲ್ ಗಾಂಧಿ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಇಬ್ರು ನಾಯಕರು ಮಾಡಿದ್ರು ಅನ್ನುವಂತಹ ಕುತೂಹಲ ಇಲ್ಲಿ ಇದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಮೇಲೆ ಕಣ್ಣನ್ನ ಇಟ್ಟಿದ್ರು. ಇತ್ತೀಚೆಗೆ ಸಿಎಂ ಕುರ್ಚಿ ವಿಚಾರ ಚರ್ಚೆ ಸೈಲೆಂಟ್ ಆಗಿತ್ತು. ತದನಂತರ 2 ಬಾರಿ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಪ್ರಯತ್ನಗಳು ಕೂಡ ವಿಫಲವಾಗಿದ್ವು. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನ ಕೊಡ್ತಾರೆ. ಡಿಕೆ ಏರ್ಪೋರ್ಟ್ ನಲ್ಲೇ ಹೆಲಿಪ್ಯಾಡ್ ಬಳಿಯೇ ಡಿಕೆ ಶಿವಕುಮಾರ್ ಅವರ ಜೊತೆ 1-2 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡ್ತಾರೆ. ಡಿಕೆ ಶಿವಕುಮಾರ್ ತಮ್ಮ ಆಸೆಯನ್ನ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪಿಸಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ನೀವು ಈ ರೀತಿಯಾಗಿ ನನಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತ ಹೇಳಿದ್ರಿ, ಆದ್ರೆ ಈಗ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ, ಯಾವಾಗ ಅನ್ನುವಂತ ಬೇಡಿಕೆಯನ್ನ ಇಟ್ಟಿರಬಹುದಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಅವ್ರು ಏನ್ ಹೇಳಿದ್ರು ಅನ್ನುವಂಥದ್ದು ಇನ್ನು ಅವರೇ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಆ ಕುರ್ಚಿಯ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿರಬಹುದು. ಮತ್ತೊಂದು ಕಡೆ ಈಗ ನರೇಗಾ ಹೋರಾಟದಲ್ಲಿ ಪಕ್ಷ ಯಾವ ರೀತಿಯಾಗಿ ಹೋರಾಟಗಳನ್ನ ರೂಪಿಸ್ತಾ ಇದೆ ಅನ್ನುವಂತ ವಿಚಾರವನ್ನು ಕೂಡ ಅವರ ಮುಂದೆ ಪ್ರಸ್ತಾಪ ಮಾಡಿರಬಹುದು. ಅದರ ಜೊತೆಗೆ
ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಅವರ ಗಮನಕ್ಕೆ ತಂದಿರಬಹುದು. ಸೊ ಇದು ಬರ್ತಾ ಇರುವಂತಹ ಮಾಹಿತಿ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಮುಂದೆ ಬೇಡಿಕೆಯನ್ನ ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಇಬ್ಬರು ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ನಡೆಸಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಕೇವಲ ಕೆಲ ನಿಮಿಷಗಳಲ್ಲಿ ಇಬ್ಬರು ನಾಯಕರ ಜೊತೆ ಯಾವ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರು, ಯಾವ ವಿಚಾರಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ರು ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಈಗ ಹೆಚ್ಚಾಗ್ತಾ ಇರುವಂತಹ ನಾಯಕತ್ವ ಬದಲಾವಣೆ ಚರ್ಚೆಗಳೇನಿದೆ, ಇದಕ್ಕೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರ ಭೇಟಿ ಸಾಕಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.